ಸಾಕಷ್ಟು ಜನ ಚೈತ್ರಕ್ಕ ಹೊರಗೆ ಬಂದಮೇಲೆ ನಾನು ಅವರಿಗೊಂದು ಒಳ್ಳೆ ರೋಲ್ ರೆಡಿ ಮಾಡ್ತೀನಿ, ಸಿನಿಮಾಗೆ ಅವಕಾಶ ಕೊಟ್ಟು ಮಾಡ್ತೀನಿ, ಸಿನಿಮಾ ಮಾಡ್ತೀರಾ ಅಂತ ಹಾಗೂ ಹೇಳಿದಾರ ಗೊತ್ತಿಲ್ಲ. ಇಲ್ಲಿ ತನಕ ನನ್ನ ಹತ್ರ ಅಂತೂ ಯಾರು ಮಾತಾಡಿಲ್ಲ ಅದ್ರ ಬಗ್ಗೆ. ಒಂದು ವೇಳೆ ಸಿನಿಮಾಗೆ ನಡೆಸೋ ಅವಕಾಶ ಬಂದ್ರೆ ಹೇಗೆ ಮಾಡ್ತೀರಾ? ಬಿಗ್ ಬಾಸ್ ಅಲ್ಲಿ ಅದ್ಭುತವಾಗಿ ನಡೆಸಿದಿರಿ, ಅದ್ಭುತವಾಗಿ ಮಾಡಿದಿರಿ. ಇಲ್ಲ, ನನಗೆ ಗೊತ್ತಿಲ್ಲ. ನಾನು ರಿಯಲ್ ಆಗಿದ್ದೆ. ಅದು ಯಾವ ನಟನೆ ಬಗ್ಗೆ ನೀವು ಮಾತಾಡ್ತಿದ್ದೀರಿ ಅಂತ ಗೊತ್ತಿಲ್ಲ. ಹೇಳಿದ್ದು ಹಾ, ಅಂದ್ರೆ ಕಾಲೇಜ್ ದಿನಗಳಲ್ಲಿ ನಾನು ಯಕ್ಷಗಾನ ಮಾಡ್ತಿದ್ದೆ, ಯಕ್ಷಗಾನ ಕಲಾವಿದೆ ಆಗಿದ್ದೆ, ನಾಟಕಗಳನ್ನು ಮಾಡ್ತಿದ್ದೆ. ಕಾಲೇಜಿಗೆ ಮಾತ್ರ ಸೀಮಿತವಾಗಿತ್ತು, ಅದ್ರ ನಂತರ ಯಾವತ್ತೂ ಮಾಡಿರ್ಲಿಲ್ಲ. ಸೊ ಇಲ್ಲಿ ತನಕ ಅಂತೂ ಅದ್ರ ಬಗ್ಗೆ ಯೋಚನೆ ಖಂಡಿತ ಇಲ್ಲ. ಒಂದು ವೇಳೆ ಬಂದರೆ, ಹಾಗೇನಾದ್ರು ಬಂದ್ರೆ ಅದೇ ದೇವ್ರ ಮುಂದೆ ಚೀಟಿ ಇಡ್ತೀನಿ. ದೇವ್ರು ಯಾವ ಚೀಟಿನಲ್ಲಿ ಏನ್ ನಿರ್ಧಾರ ಹೋಗ್ಬೇಕಾದ್ರೂ ಇದನ್ನೇ ಮಾಡಿದ್ರಿ ನೀವು? ಹೌದು, ಖಂಡಿತವಾಗ್ಲು ದೇವರಿಂದ ಪ್ರಸಾದ ಆಗಿದ್ದ ಕಾರಣಕ್ಕೆ ನಾನು ಅದನ್ನು ಒಪ್ಪಿದ್ದು. ಮುಂದೆನೂ ಕೂಡ ಅಷ್ಟೇ, ಭಗವಂತನ ಇಚ್ಛೆ ಅಂತ ಅವನ ಮುಂದೆ ಆಯ್ಕೆ ಇಡ್ತೀನಿ. ಅವ್ನು ಯಾವ ಆಯ್ಕೆ ಕೊಡ್ತಾನೆ ಅದನ್ನ ತಗೊಳ್ತೀನಿ ಅಷ್ಟೇ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಇತ್ತೀಚೆಗೆ ಒಂದು ಘಟನೆ ನಡೀತು ಬೆಂಗಳೂರಲ್ಲಿ, ಚಾಮರಾಜಪೇಟೆಯಲ್ಲಿ, ನಿಮ್ಗೂ ಗೊತ್ತಿರಬಹುದು. ಆ ಕೃತ್ಯ ತುಂಬಾ ಎಲ್ರಿಗೂ ನೋವಾದಂಥದ್ದು. ಅಂದ್ರೆ ಯಾಕಂದ್ರೆ ಒಬ್ಬ ಮೂಕ ಪ್ರಾಣಿ, ಎಲ್ಲದಕ್ಕೆ ಹೆಚ್ಚಾಗಿ ತಾಯಿ ಅಂತ ನಾವು ಪೂಜಿಸ್ತೀವಿ ಗೋವನ್ನ ಕೆಚ್ಚಲನ್ನೇ ಮಾಡಿದಂಥ ಕೃತ್ಯ. ಆ ಕೃತ್ಯದ ಬಗ್ಗೆ, ಆ ಸಂಸ್ಕೃತಿ ಬಗ್ಗೆ ಏನು ಹೇಳ್ತೀವಿ? ಅದೇ ಈ ಹೀನ ನೀಚ ಮನಸ್ಥಿತಿ ಇದೆಯಲ್ಲ, ಇದೇ ಸಮಾಜಕ್ಕೆ ಬಹಳ ಆಘಾತಕಾರಿ ಅಂತ. ಒಂದು ಹಸುವನ್ನ, ಯಾವುದೊಂದು ಪ್ರಾಣಿಯನ್ನ ಕೊಲ್ಲೋದು ಬೇರೆ, ಒಂದು ಗೋವನ್ನು ನೋಡಿ ಅದು ಹಾಲು ಕೊಡುವ ಕೆಚ್ಚಲನ್ನು ಕುಯ್ಯೋದು ಬೇರೆ. ಸೊ ಒಂದು ಗೋವು ಇಡೀ ಜೀವನದುದ್ದಕ್ಕೂ ನಮಗೆ ಹಾಲು ಕೊಡ್ತಾಳೆ ಅನ್ನೋದಾದ್ರೆ ಅವಳನ್ನು ಗೋಮಾತೆ ಅಂತ ಕರಿತೀವಿ ನಾವು. ಸೊ ಆ ಭಾವನೆ ಇನ್ನೊಬ್ಬರ ಒಳಗಡೆ ಇದೆ ಅನ್ನೋದು ಗೊತ್ತಿದ್ದು ಕೂಡ ಆ ಭಾವನೆಗೆ ಧಕ್ಕೆ ತರುವ ಪ್ರಯತ್ನವನ್ನು ಮಾಡೋದಿದೆಯಲ್ಲ, ಇದು ನಿಜವಾಗ್ಲೂ ಖಂಡನೀಯ. ನಾನು ಹೇಳ್ತೀನಿ, ಸೈದ್ಧಾಂತಿಕವಾಗಿ ನಾವು ಇದನ್ನು ಗೋಮಾತೆ ಅಂತ ಕರೆಯೋ ಕಾರಣಕ್ಕೆ ವಿರೋಧ ಮಾಡ್ತೀವಿ ಅಂತಲ್ಲ. ಅದರಿಂದ ಆಚೆಗೆ ನಾಗರಿಕ ಸಮಾಜ ಮಾನವೀಯತೆ ನೆಲೆಗಟ್ಟಿನಲ್ಲಿ ಇದನ್ನು ಖಂಡಿಸಬೇಕು. ಇದಕ್ಕೆಲ್ಲರೂ ಧ್ವನಿ ಆಗಬೇಕು ಅಂತ. ಪ್ರಾಣಿದಯ ಸಂಘಗಳು ಬರೀ ನಾಯಿ ಬೆಕ್ಕಿನಿಂದ ಆಚೆಗೆ ಒಂಚೂರು ಬಂದು ಇದ್ರ ಕಡೆ ಗಮನ ಹರಿಸ್ಬೇಕು. ಎಲ್ಲೋ ಕಂಬಳ ಆದಾಗ ಪ್ರಾಣಿ ಹಿಂಸೆ ಆಗುತ್ತೆ ಅಂತ ಯೋಚನೆ ಮಾಡುವಂಥ ಬೇಟದಂಥ ಸಂಸ್ಥೆಗಳು ಬಂದಿಲ್ಲಿ ಮಾತಾಡಲಿ, ಈಗ ಇದನ್ನು ವಿರೋಧ ಮಾಡಲಿ, ಇವರುಗಳಿಗೆ ಕಠಿಣ ಶಿಕ್ಷೆ ಕೊಡುವಲ್ಲಿ ಕೆಲಸ ಮಾಡಲಿ ಅಂತ ನಾನು ಕೇಳ್ಕೊಳ್ತೇನೆ. ಯಾರೋ ಒಬ್ರು ಇಬ್ರು ಮಾಡಿದ್ದನ್ನ ಇಡೀ ಸಮುದಾಯನೇ ದೂರೋದು ಸರಿನಾ? ಸಮುದಾಯವನ್ನು ನಾನು ದೂರೋದಿಲ್ಲ, ಆದ್ರೆ ಸಮುದಾಯ ಯಾರೋ ಒಬ್ಬ ಮಾಡಿರೋ ವ್ಯಕ್ತಿ ಮಾಡಿರೋದನ್ನ ಎಷ್ಟು ಖಂಡಿಸಿದೆ? ತಮ್ಮದೇ ಸಮುದಾಯ ಮಾಡಿದೆ ಅಂತ ಗೊತ್ತಿದ್ದಾಗಲೂ ಆ ಸಮುದಾಯ ಖಂಡನೆ ಮಾಡಬೇಕಲ್ಲ. ಇದನ್ನು ಕನಿಷ್ಠ ಪ್ರಾಣಿ ಹಿಂಸೆ ಅನ್ನುವ ದೃಷ್ಟಿಕೋನದಲ್ಲಿ ಆದ್ರೂ ಬನ್ನಿ ಖಂಡನೆ ಮಾಡಿ. ಆಗ ನಿಮ್ಮ ಸಮುದಾಯದವರೇ ಮಾಡಿದ್ದಾರೆ ಅನ್ನೋ ದೃಷ್ಟಿಕೋನದಿಂದ ಆಚೆಗೂ ನೀವು ಮಾನವೀಯತೆಗೆ ನಿಲ್ತೀರಿ ಅನ್ನೋ ಸಮಾಜಕ್ಕೂ ಗೊತ್ತಾಗತ್ತಲ್ಲ. ಆ ನೆಲೆಗಟ್ಟಿನಲ್ಲಿ ಕೆಲಸ ಮಾಡಲಿ. ನಾವಂತೂ ಇದು ಸಮುದಾಯಕ್ಕೆ ಕಟ್ಟೋದಕ್ಕೆ ತಯಾರಿಲ್ಲ, ಆದರೆ ನೀವು ಅದನ್ನು ಕಟ್ಟಿಸ್ಕೊಳ್ಬೇಡಿ ಅಂತ ಹೇಳ್ತೀನಿ ಅಷ್ಟೇ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.